we will move on to the next type of possible questions from differential equations. Complete all those questions which include circle, ellipse, parabola, hyperbola. ಈ ಒಂದು ಪರ್ಟಿಕ್ಯುಲರ್ ಮೀನ್ಸ್ ಕಾನ್ಸೆಪ್ಟ್ಸ್ನ ಕ್ಲಬ್ ಮಾಡಿಕೊಂಡು ಕೆಲವೊಂದು ಕ್ವಶನ್ಸ್ನ ಕೇಳಿದರೆ ಅದನ್ನು ಸಾಲ್ವ್ ಮಾಡ್ಕೊಬರೋಣ. ಅದು ಈಸಿನೇ ಇದೆ. ಆಮೇಲೆ ವೆಲ್ಕಮ್ ಟು ಸಮ್ ಅದರ್ ಟೈಪ್ ಆಫ್ ಕ್ವೆಶನ್ಸ್. ನಾವು ಲುಕ್ ಹಿಯರ್ ದ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅವರು ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೇಳ್ತಿದ್ದಾರೆ. ಡಿಫ್ರೆನ್ಷಿಯಲ್ ಈಕ್ವೇಷನ್ ರೆಪ್ರೆಸೆಂಟಿಂಗ್ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಟಚಿಂಗ್ ವೈ ಆಕ್ಸಿಸ್ ಅಟ್ ದಿ ಆರಿಜಿನ್. ಅಂದರೆ ಯಾವ ಈ 4 ಆಪ್ಷನ್ಸಲ್ಲಿ ಯಾವ ಡಿಫ್ರೆನ್ಷಿಯಲ್ ಈಕ್ವೇಷನ್ ಸರ್ಕಲ್ನ ರೆಪ್ರೆಸೆಂಟ್ ಮಾಡುತ್ತೆ ದಟ್ ಟಚಸ್ ವೈ ಆಕ್ಸಿಸ್ ಅಟ್ ಆರಿಜಿನ್. ಇದಕ್ಕೆ ನೀವೊಂದು ಫಿಗರ್ ಹಾಕೋತೀರಾ ಅಂದ್ಕೊಳ್ಳಿ, ವೈ ಆಕ್ಸಿಸ್ ಅಟ್ ಆರಿಜಿನ್. ಸೊ ಇದು ನಿಮಗೆ ಎಕ್ಸು ವೈ ಆಕ್ಸಿಸ್ ಅಂದ್ಕೊಳ್ಳಿ, ಆಯಿತಾ. ಸೊ ಒನ್ ಎಕ್ಸಿಸ್ ವೈ ಆಕ್ಸಿಸ್ ಅಂದರೆ ಇದು ಸೆಂಟರ್ ಆಯಿತು ಸರ್ಕಲ್ದು. ದಿಸ್ ಇಸ್ ಯೋರ್ center and the circle is touching origin ಅಥವಾ y axis at origin, ಆಯ್ತಾ. ಸೊ this becomes our radius. ಸೊ ರೇಡಿಯಸ್ ಅಂದರೆ we have only ಸೆಂಟರ್ನ ಯೂಶ್ವಲಿ ನಾವು h, k ಅಂತ ಡಿನೋಟ್ ಮಾಡ್ತೀವಿ ಸರ್ಕಲ್ಸಲ್ಲಿ. ನಾನು ನಿನ್ನೆ ಹೇಳಿದ್ದೆ ನಿಮಗೆ, ಒಂದ್ಸಲ ಫಸ್ಟ್ PUC ಇದು ನೋಡ್ಕೊಂಬನ್ನಿ ಅಂತ. h, k ಅಂತ ಡಿನೋಟ್ ಮಾಡ್ತೀವಿ. ಇಟ್ಸ್ ನಥಿಂಗ್ ಬಟ್ ಈ ಪರ್ಟಿಕ್ಯುಲರ್ ಕೇಸಲ್ಲಿ x, y ಆಯಿತು, ಕರೆಕ್ಟಾ. Since the circle is touching what? Y-axis. Since the circle is touching Y-axis, ಸರಿನಾ. ಸೊ ನಿಮಗೆ y ವ್ಯಾಲ್ಯೂ 0 ಆಗಿಬಿಡುತ್ತೆ, ಅಂದರೆ k ವ್ಯಾಲ್ಯೂ 0 ಆಗುತ್ತೆ. ಬಿಕಾಸ್ ವಿ ನೋ ಆರಿಜಿನಲ್ಲಿ x ಆಗಲಿ y ಆಗಲಿ 0 ಇರುತ್ತೆ. ಬಟ್ ಇದು ಒನ್ ಥಿಂಗ್ ಯು ಶುಡ್ ರಿಮೆಂಬರ್. ಆಮೇಲೆ ಇನ್ನೊಂದು, ಇದು ರೇಡಿಯಸ್ ಆಯಿತು. We usually denote with a. Here I can take radius is equal to a is equal to h, but this is representing h. Okay. Now circle equation ನಮಗೆ ಗೊತ್ತೇ ಇದೆ, that is x minus h the whole square plus y minus k the whole square is equal to a square. Here you can reduce this one step reduce ಮಾಡಿಕೊಂಡ್ರೆ, but ಇಲ್ಲಿ k is equal to 0 because as per the figure ಅಥವಾ as per the question, and h is equal to a, that is nothing but radius. ಇವಾಗ equation ಏನಾಗುತ್ತೆ? So now the equation reduces to x minus h the whole square plus y square is equal to a square. ನೋಡಿ, ಇವಾಗ ಇದು ಈಕ್ವೇಷನ್ ಹೆಂಗೆ ರೆಡ್ಯೂಸ್ ಆಯಿತು ಅನ್ನೋದು ಗೊತ್ತಾಯ್ತಲ್ವಾ. ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತೀರಾ ಅಂದ್ಕೊಳ್ಳಿ. ಇವಾಗ ನಿಮ್ಗೆ ಏನು ಸಿಗುತ್ತೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಮೈನಸ್ 2xh ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಹೌದಾ. ಸೊ ಈಗ ನಾನೇನು ಮಾಡ್ಬೋದು, ಇಲ್ಲಿ ಎಚ್ ಸ್ಕ್ವೇರ್ ಎ ಸ್ಕ್ವೇರ್ನ ಕ್ಯಾನ್ಸಲ್ ಮಾಡ್ಕೋಬೋದಾ? ಯಾಕೆ? ಎಚ್ ಇಸ್ ಈಕ್ವಲ್ ಟು ಎ, ಬೋತ್ ಆರ್ ಒನ್ ಆ್ಯಂಡ್ ದ ಸೇಮ್. ಸೊ ವಾಟ್ ಈಸ್ ರಿಮೈನಿಂಗ್ ನಾವು? x square minus 2x, ಇಲ್ಲಿ h ಆದರೂ ಇಟ್ಕೊಳ್ಳಿ, a ಆದರೂ ಇಟ್ಕೊಳ್ಳಿ, ಎನಿಥಿಂಗ್ ಇಸ್ ಪಾಸಿಬಲ್. y ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬಿಕಾಸ್ h ಇಸ್ ಈಕ್ವಲ್ ಟು a. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಇವಾಗ. ಸೊ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. ಸೊ ಡಿಫ್ರೆನ್ಸಿಯೇಷನ್ ಬಂದೇ ಬರುತ್ತೆ. x ಸ್ಕ್ವೇರ್ ಅಂದರೆ ಏನಾಯಿತು? 2x ಮೈನಸ್ 2a y ಓಕೆ ಮೈನಸ್ 2a ಪ್ಲಸ್ 2y, y ಬಂದಿರೋ ಕಡೆ dy ಬೈ dx ಬರುತ್ತೆ. ವಿ ಹ್ಯಾವ್ ಲರ್ನ್ ದಿಸ್ ಅಂಡರ್ ಡಿಫ್ರೆನ್ಸಿಯೇಷನ್, ಕರೆಕ್ಟಾ. ಸೊ ಅಥವಾ ಇದನ್ನು ಯು ಕ್ಯಾನ್ ರೈಟ್ ಇಟ್ ಆಸ್ 2x ಪ್ಲಸ್ 2y ಇಂಟು dy ಬೈ dx ಇಸ್ ಈಕ್ವಲ್ ಟು 2a. ಸೊ ಮೈನಸ್ 2a ಸೆಂಡಿಂಗ್ ಟು ಅದರ್ ಸೈಡ್ ವಿಲ್ ಗೆಟ್ 2a. ಎಲ್ಲ ಕಡೆನೂ 2 ಇದೆ, ಕಾಮನ್ ತೊಗೊಳ್ಳಿ, ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ವಿಲ್ ಗೆಟ್ x ಪ್ಲಸ್ y dy ಬೈ dx ಇಸ್ ಈಕ್ವಲ್ ಟು a. ಎಲ್ಲ ಕಡೆ 2 ಕಾಮನ್ ಇರೋದ್ರಿಂದ ಆಚೆ ತೊಗೊಂಡು ಇದು ಮಾಡ್ಕೋಬೋದು. ಸೊ ಇದನ್ನು ಒಂದು ಈಕ್ವೇಷನ್ ಅಂತ ತೊಗೊಳ್ಳಿ. ಕಾಲ್ ದಿಸ್ ಆಸ್ 2 ಆ್ಯಂಡ್ ಕಾಲ್ ದಿಸ್ ಆಸ್ 1, ಆಯಿತಾ. ಈಗ ಏನು ಮಾಡ್ತೀರಾ? ಲೆಟ್ ಅಸ್ ಸಬ್ಸ್ಟಿಟ್ಯೂಟ್
equation 2 in equation 1 because we need the equation differential equation for a circle. ಸೊ ಸರ್ಕಲ್ ಈಕ್ವೇಷನಲ್ಲಿ ರೀಸಬ್ಸ್ಟಿಟ್ಯೂಟ್ ಮಾಡ್ಕೊತೀವಿ ಅಂದ್ಕೊಳ್ಳಿ. ಈಗ ಇಲ್ಲಿ ಎಕ್ಸ್ ಮೈನಸ್ ಹೆಚ್ ಇದೆಯಲ್ಲ, ಹೆಚ್ ಇಸ್ ನಥಿಂಗ್ ಬಟ್ ಎ ಅಲ್ವಾ. ಸೊ ಇಲ್ಲಿ ಎಗೆ ತಾನೇ ನಾವು ಈಕ್ವೇಷನ್ ರೆಡಿ ಮಾಡ್ಕೊಂಡಿರೋದು. ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್. ನೋಡಿ ಎಕ್ಸ್ ಇರೋ ಕಡೆ ಎಕ್ಸ್ ಬರೆದಿದ್ದೀನಿ, ಇಲ್ಲಿ ಹೆಚ್ ಇದೆಯಲ್ಲ, ಹೆಚ್ ಅಂದರೆ ಏನಾಯಿತು ಎ ಅಂದರೆ ಏನಾಯಿತು, ಆ ವ್ಯಾಲ್ಯೂನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಪ್ಲಸ್ ವೈ ಮೈನಸ್ ಕೆ, ಐಲ್ ಜಸ್ಟ್ ರೈಟ್ ವೈ ಸ್ಕ್ವೇರ್ ಬಿಕಾಸ್ ಕೆ ವ್ಯಾಲ್ಯೂ ಇಸ್ ನಾಟ್ 0 ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್. ಎ ಸ್ಕ್ವೇರ್ ಅಂದರೆ ಅಗೇನ್ ದಿಸ್ ವ್ಯಾಲ್ಯೂ ಎಕ್ಸ್ ಪ್ಲಸ್ ವೈ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್. ಸೊ ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಮುಂಚೆ ಒಳಗಡೆನೇ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಎಕ್ಸು ಮೈನಸ್ ಇಂಟು ಪ್ಲಸ್ ಇಸ್ ಮೈನಸ್ಸು, ಮೈನಸ್ ವೈ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಎಕ್ಸ್ ಇಂಟು ವೈ ಡಿ ವೈ ಬೈ ಡಿ ಎಕ್ಸ್. ಸೊ ಈಗ ಪ್ಲಸ್ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇದು ಮೈನಸ್ ಇದೆಯಲ್ಲ, ಹೋಲ್ ಸ್ಕ್ವೇರ್ ಇರೋದ್ರಿಂದ ದಿಸ್ ಬಿಕಮ್ಸ್ ವೈ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ದ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಸೇಮ್ ಥಿಂಗೇ ಬರುತ್ತೆ. ಮತ್ತು ನಾನು ಬರೆಯೋಕ್ಕೆ ಹೋಗಲ್ಲ, ಇಲ್ಲೇ ನೋಡಿ ಅಬ್ಸರ್ವ್ ಮಾಡಿ, ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ಇನ್ನು ರಿಮೈನಿಂಗ್ ಇರೋದು ಬರ್ಕೊಳ್ತೀನಿ ಅಷ್ಟೇ. ಸೊ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2xy ಡಿ ವೈ ಬೈ ಡಿ ಎಕ್ಸ್. ಇದನ್ನು ಹುಡುಕಿ ಆಪ್ಷನಲ್ಲಿ, ಯಾವ ಆಪ್ಷನಲ್ಲಿ ಇರುತ್ತೋ ಅದೇ ಆನ್ಸರ್. ಇದನ್ನು ರೀಅರೇಂಜ್ ಮಾಡಿಕೊಂಡ್ರೆ ಏನು ಬರುತ್ತೋ ಹುಡುಕಿ. ನೋಡಿ, ನಾನು ಮೊನ್ನೆ ನಿಮಗೆ ಆರ್ಡರ್ ಆಫ್ ಎ ಡಿಫ್ರೆನ್ಷಿಯಲ್ ಇಕ್ವೇಷನ್ಸ್ ಹೇಳ್ಕೊಡ್ಬೇಕಾದ್ರೆ ಹೇಳಿದೆ, ಎಷ್ಟು ಕಾನ್ಸ್ಟೆಂಟ್ಸ್ ಇರುತ್ತೋ ಅಷ್ಟು ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು ನಾವು. ಟು ಗೆಟ್ ಎ ಡಿಫ್ರೆನ್ಷಿಯಲ್ ಈಕ್ವೇಷನ್ 2 ಕಾನ್ಸ್ಟೆಂಟ್ಸ್ ಇದ್ದರೆ 2 ಸಲ ಡಿಫ್ರೆನ್ಷಿಯೇಟ್ ಮಾಡಬೇಕು. ದಟ್ ಬಿಕಮ್ಸ್ 2 ಸಲ ಡಿಫ್ರೆನ್ಷಿಯೇಟ್ ಮಾಡೋದ್ರಿಂದ ಆರ್ಡರ್ ಏನಾಗುತ್ತೆ, ಸೆಕೆಂಡ್ ಆರ್ಡರ್ ಆಗುತ್ತೆ. ಇಲ್ಲಿ ನಮಗೆ ಒಂದು ಕಾನ್ಸ್ಟೆಂಟ್ ಎಲಿಮಿನೇಟ್ ಆಗೋಯ್ತು ಬಿಕಾಸ್ ಆ್ಯಸ್ ಪರ್ ದಿ ಇಕ್ವೇಷನ್. ಸೊ ಒಂದೇ ಸಲ ಡಿಫ್ರೆನ್ಷಿಯೇಟ್ ಮಾಡಿ ಬಂದಿರೋ ಆನ್ಸರ್ನ ಒರಿಜಿನಲ್ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ರೀಅರೇಂಜ್ ಮಾಡೋದು, ಇನ್ನೇನೂ ಅಲ್ಲ. ನೀವು ಬ್ಯಾಟ್ ಮಾಡ್ಕೊಂಡು ಹೋದ್ರೂ ಆಯಿತು. 2-3 ಸಲ ರಿಪೀಟ್ ಆಗಿದೆ, ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ, ಸರಿನಾ? ಸೊ ಈಗ ನೋಡಿ, the differential equation representing family of circle touching the y-axis is of the form x square. Obviously y ಆ ಕಡೆಗೆ ಹೋದರೆ ಮೈನಸ್ ಆಗುತ್ತೆ. ನೋಡ್ಕೊಳ್ಳಿ ಯಾವ್ಯಾವ ಆಪ್ಷನಲ್ಲಿ y ಮೈನಸ್ ಇದೆ. ಸೊ ಇದಂತೂ ಅಲ್ಲ, ಇದಂತೂ ಅಲ್ಲ. ಸೊ ಲುಕ್ ಎಟ್ ದೀಸ್ ಟು, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ 2xy, ಆಪ್ಷನ್ ಡಿ, ಸರಿನಾ? ಸೊ ಇಫ್ ಯು ಹ್ಯಾವ್ ಅಂಡರ್ಸ್ಟೂಡ್ ಇಟ್ಸ್ ವೆಲ್ ಆ್ಯಂಡ್ ಗುಡ್, ಇಫ್ ನಾಟ್ ಫರ್ಗೆಟ್ ಅಬೌಟ್ ಇಟ್, ಆಯಿತಾ? ಎಲ್ಲೋ ಒಂದು ಒಕೇಶ್ನಲಾಗಿ ಒಂದೊಂದು ಕ್ವೆಶನ್ ಮಿಸ್ ಆದರೆ ಇಶ್ಯೂ ಏನಿಲ್ಲ, ಸರಿನಾ? ಸೊ ಸಪೋಸ್ ನೀವು ನಾನು ಮಾಡಿ ಅಂದರೆ ಮಾಡಿ ತೋರಿಸ್ತೀನಿ ನಿಮಗೆ. ಸಿ ಇ ಟಿನಲ್ಲಿ ಇದುವರೆಗೂ ಇದೇ ಕ್ವೆಶನ್ 2 ಸಲ ರಿಪೀಟ್ ಆಗಿದೆ, 2 ಟೈಮ್ಸ್ ರಿಪೀಟ್ ಆಗಿದೆ, ಸೇಮ್ ಕ್ವೆಶನ್ ರಿಪೀಟ್ ಆಗಿದೆ. ಇಲ್ಲಿ ಏನು ಮಾಡ್ತಿದ್ದಾರೆ, ದೇ ಆರ್ ಆಸ್ಕಿಂಗ್ ಅ ಕ್ವೆಶನ್ ವೇರ್ a circle is touching y-axis at where? Origin. ನಿಮಗೇನಾದರೂ ಕ್ವೆಶನ್ ಏನಾದರೂ ಹಿಂಗೆ ಕೊಟ್ಟರೆ, ಇಫ್ ಅ ಸರ್ಕಲ್ ಇಸ್ ಟಚಿಂಗ್ x-axis at origin, ಸೊ x-axis at original ಟಚ್ ಆದರೆ ಆವಾಗ ಏನು ಮಾಡ್ತೀರಾ? ಆವಾಗಲೂ ಅಷ್ಟೇ h, k ಇರುತ್ತಲ್ವಾ, ಆವಾಗ h 0 ಆಗುತ್ತೆ, k ಉಳ್ಕೊಂಡಿರುತ್ತೆ. You try this, if not ask me, I will let you know, ಸರಿನಾ? ಸೊ ದಿಸ್ ಇಸ್ ಒನ್ ಪಾಸಿಬಿಲಿಟಿ, ಇದು ಟ್ರೈ ಮಾಡಿ. ಸೊ ಇದು ನಾನು ಮಾಡಿದ್ದೀನಿ, ಇದನ್ನು ನೀವು ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ, ನಾಟ್ ಎನ್ ಇಶ್ಯೂ. ನೆಕ್ಸ್ಟು 4th ಒನ್ ಅಲ್ಲಿ ಪಕ್ಕಕ್ಕೆ ಇಡೋಣ. ವಿಲ್ ಗೋ ಟು ನೆಕ್ಸ್ಟ್ ಒನ್. 6th question is again based on this analytical geometry combined with differential equations. ಏನು ಹೇಳ್ತಿದ್ದಾರೆ, ದ ಡಿಫರೆನ್ಷಿಯಲ್ ಇಕ್ವೇಷನ್ ಆಫ್ ದಿ family of straight lines whose slope is equal to y-intercept. So
ದ ಡಿಫ್ರೆನ್ಷಿಯಲ್ ಈಕ್ವೇಷನ್, ದೇ ಆರ್ ಆಸ್ಕಿಂಗ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ನಾವು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು. ದ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆಫ್ ದಿ ಫ್ಯಾಮಿಲಿ ಆಫ್ ಸ್ಟ್ರೈಟ್ ಲೈನ್ whose slope is equal to y-intercept. Slope is equal to y-intercept. We know equation of a straight line. Y is equal to mx plus c. ಇಷ್ಟಂತೂ ಗೊತ್ತು ನಮಗೆ, ಇದು 10th ಇಂದನೂ ಓದ್ಕೊಂಡ್ಬರ್ತಾ ಇದ್ದೀವಿ, ಕರೆಕ್ಟಾ? ಸೊ ವಿ ನೋ ದಟ್ y is equal to mx plus c, ಕರೆಕ್ಟಾ? ಸೊ ವೇರ್ m represents what? Slope. c represents what? y-intercept, ಕರೆಕ್ಟಾ? ಸೊ ಇವಾಗ ಅವ್ರೇನು ಹೇಳ್ತಿದ್ದಾರೆ, ದ ಸ್ಲೋಪ್ ಈಸ್ ಈಕ್ವಲ್ ಟು y-intercept. ಸೊ ಸ್ಲೋಪ್ ಇಸ್ ಈಕ್ವಲ್ ಟು y-intercept. ಐ ಆಮ್ ನಾಟ್ ಟೆಲ್ಲಿಂಗ್ ದಿಸ್, ದ ಕ್ವೆಶನ್ ಇಸ್ ಟೆಲ್ಲಿಂಗ್ ದಿಸ್. ಸೊ y ಈಸ್ ಈಕ್ವಲ್ ಟು m ಇರೋ ಕಡೆ cx ಪ್ಲಸ್ c ಹಾಕ್ಕೊಳ್ಳಿ, cx ಪ್ಲಸ್ c. ಸೊ ನಾನು ನಿಮ್ಗೇನು ಹೇಳಿದೆ, ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಫಾರ್ಮ್ ಮಾಡಬೇಕು ಅಂದರೆ ವಿ ನೀಡ್ ಟು ಡಿಫ್ರೆನ್ಷಿಯೇಟ್ ಹೌ ಮೆನಿ ಟೈಮ್ಸ್ ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಕಾನ್ಸ್ಟೆಂಟ್ಸ್. ಅರ್ಥ ಆಯ್ತಾ? ನಿಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಿ ಅಂದರೆ ಜಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ನಥಿಂಗ್ ಎಲ್ಸ್. ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್. ಹೌ ಮೆನಿ ಟೈಮ್ಸ್ ಯು ಹ್ಯಾವ್ ಟು ಡಿಫ್ರೆನ್ಷಿಯೇಟ್, ದಟ್ ಪ್ಯೂರ್ಲಿ ಡಿಪೆಂಡ್ಸ್ ಅಪಾನ್ ನಂಬರ್ ಆಫ್ ಕಾನ್ಸ್ಟೆಂಟ್ಸ್. ಸೊ ಹಿಯರ್ y is equal to c ಕಾನ್ಸ್ಟೆಂಟ್ ತೊಗೊಂಡ್ರೆ x ಪ್ಲಸ್ 1, ಎಷ್ಟು ಕಾನ್ಸ್ಟೆಂಟ್ಸ್ ಇದೆ? ಒಂದೇ ಒಂದು. ಸೊ ಡಿಫ್ರೆನ್ಷಿಯೇಟ್ ಒನ್ಸ್ ಯು ವಿಲ್ ಗೆಟ್ ಯುವರ್ ಆನ್ಸರ್. ಸೊ ಡಿಫ್ರೆನ್ಷಿಯೇಟಿಂಗ್ with respect to x, we'll get dy by dx is equal to c. ಹಂಗೆ ಇಟ್ಕೊಳ್ಳೋಣ. ವಾಟ್ ಈಸ್ x ಪ್ಲಸ್ 1 ಅಂದರೆ dy by dx is equal to c ಅಷ್ಟೇ, ಬಿಕಾಸ್ x ಡೆರಿವೇಟಿವ್ ಏನಾಗುತ್ತೆ 1. ಸೊ dy by dx is equal to c. ದೆನ್ ಇದನ್ನು ತೊಗೊಂಡೋಗಿ ನಿಮಗೆ ಕೊಟ್ಟಿರೋ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ you'll get y is equal to, ಸರಿ, ಈ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. y is equal to c ಅಂದರೆ ಏನೀಗ dy by dx x ಪ್ಲಸ್ 1. ಇದೇ ತಾನೇ ಪ್ರೀವಿಯಸ್ ಕ್ವಶನಲ್ಲೂ ಮಾಡಿದ್ದು. ಫಸ್ಟ್ ಸರ್ಕಲ್ದು ಈಕ್ವೇಷನ್ ಮಾಡ್ಕೊಂಡ್ವಿ, ಸಾಲ್ವ್ ಮಾಡಿದ್ವಿ, ಡಿಫ್ರೆನ್ಷಿಯೇಟ್ ಮಾಡಿದ್ವಿ, ಮತ್ತೆ ಸಬ್ಸ್ಟಿಟ್ಯೂಟ್ ಬ್ಯಾಕ್ ಮಾಡಿದ್ವಿ. ಸೊ ಅದೇ ಥರ ವಿ ಹ್ಯಾವ್ ಎನ್ ಈಕ್ವೇಷನ್. ಇಲ್ಲೊಂದು ಈಕ್ವೇಷನ್ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಯು ವಿಲ್ ಗೆಟ್ ಟು ನೋ ದ ವ್ಯಾಲ್ಯೂ ಆಫ್ ದಿ ಕಾನ್ಸ್ಟೆಂಟ್, ಸಬ್ಸ್ಟಿಟ್ಯೂಟ್ ಬ್ಯಾಕ್, ಯು ಗೆಟ್ ಯುವರ್ ಆನ್ಸರ್. y is equal to dy by dx times x plus 1. So the answer is, ನೋಡಿ, x ಮೈನಸ್ 1 y ಮೈನಸ್ 1 ಎಲ್ಲೂ ಇಲ್ಲವೇ ಇಲ್ಲ, ತೆಗೆದುಬಿಡಿ. ಸಿಂಪಲ್, ಈ ವೈನ ಆ ಕಡೆ ಕಳಿಸ್ಕೊಂಡ್ರೆ ಅದು ಮೈನಸ್ ವೈ ಆಗುತ್ತೆ, ಕರೆಕ್ಟ್ ತಾನೆ? ಸೊ ವೈ ಆ ಕಡೆಗೆ ಹೋದರೆ ಏನಾಗುತ್ತೆ? dy by dx times x plus 1 minus y is equal to 0. So the right option is option B. Next. So this is one question based on differential equations and analytical geometry. Same ಇದೇ ಕಾನ್ಸೆಪ್ಟ್ ಮೇಲೆ ಅಗೇನ್ 8th question. ಇವಾಗ ನೋಡಿ, ಕ್ವೆಶನ್ ನಂಬರ್ 3 ಆ್ಯಂಡ್ ಕ್ವೆಶನ್ ನಂಬರ್ 6 ಇವೆರಡರಲ್ಲಿ ಏನು ಕೇಳಿದ್ರು, ದೇ ಆಸ್ಕ್ಡ್ ಅಸ್ ಟು ಫೈಂಡ್ ಔಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ಅವ್ರು ನಮಗೆ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಫೈಂಡ್ ಔಟ್ ಮಾಡೋಕ್ಕೆ ಕೇಳಿದ್ರು. ಬಟ್ ಲುಕ್ ಎಟ್ ದಿ ಕ್ವೆಶನ್ ನಂಬರ್ 8. ಕ್ವೆಶನ್ ನಂಬರ್ 8ಅಲ್ಲಿ ಅವರೇ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಕೊಟ್ಟಿದ್ದಾರೆ. ದೇ ಪ್ರೊವೈಡೆಡ್ ಅಸ್ ವಿತ್ ವಾಟ್? ಡಿಫ್ರೆನ್ಷಿಯಲ್ ಈಕ್ವೇಷನ್. ಸರಿ, ಅವರೇ ನಮಗೆ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಕೊಟ್ಟು ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ವೆದರ್ ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ರೆಪ್ರೆಸೆಂಟ್ ಎ ಸರ್ಕಲ್ ಆರ್ ಇಟ್ ರೆಪ್ರೆಸೆಂಟ್ಸ್ ಏನಂತ ಹೇಳ್ತೀವಿ, ಪ್ಯಾರಾಬೋಲಾ, ಹೈಪರ್ಬೋಲಾ, ವಾಟ್ ಎವರ್, ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ದಿಸ್ ಪರ್ಟಿಕ್ಯುಲರ್ ಡಿಫ್ರೆನ್ಷಿಯಲ್ ಈಕ್ವೇಷನ್. ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ವಾಟ್? ದಿಸ್ ಇಸ್ ದಿ ಕ್ವೆಶನ್. ಈಗ ನೀವು ಡಿಫ್ರೆನ್ಷಿಯಲ್ ಈಕ್ವೇಷನಿಂದ ಯು ನೀಡ್ ಟು ಗೆಟ್ ಯುವರ್ ಆರ್ಡಿನರಿ ಈಕ್ವೇಷನ್. ಹೌ ಟು ಡಿಫ್ರೆನ್ಷಿಯಲ್ ಈಕ್ವೇಷನ್? ಯು ನೀಡ್ ಟು ಗೋ ಬ್ಯಾಕ್ ಟು ಯುವರ್ ಒರಿಜಿನಲ್ ಈಕ್ವೇಷನ್. How to get into original equation from differential equation? By reverse. Reverse ಹೆಂಗೆ ಮಾಡ್ತೀರಾ? ಈಗ ನೀವು ಒರಿಜಿನಲ್ ಈಕ್ವೇಷನಿಂದ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಹೆಂಗೆ ಬಂದಿರ್ತೀರಾ? ಬೈ ಡಿಫ್ರೆನ್ಷಿಯೇಟಿಂಗ್. ಸೊ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇವಾಗ ತಾನೇ ನೋಡಿದ್ವಿ,
ಪ್ರೀವಿಯಸ್ ಕೇಸಲ್ಲೇ ಡಿಫ್ರೆನ್ಷಿಯಲ್ ಈಕ್ವೇಷನ್ ಹೆಂಗೆ ಫೈಂಡ್ ಔಟ್ ಮಾಡಿದ್ವಿ? ಇಲ್ಲಿ we took the ordinary equation. This is the ordinary equation. We differentiated this. We will get what? Differential equation. Now the process is reverse ಹೋಗಬೇಕು. ರಿವರ್ಸ್ ಅಂದರೆ ಏನೀಗ ಡಿಫ್ರೆನ್ಷಿಯಲ್ ಈಕ್ವೇಷನಿಂದ ಆರ್ಡಿನರಿ ಈಕ್ವೇಷನ್ಗೆ ಹೋಗಬೇಕು. ರಿವರ್ಸ್ ಹೆಂಗಂದರೆ ಏನು ಮಾಡಬೇಕು? ಇಂಟಿಗ್ರೇಷನ್ ಮಾಡಬೇಕು ಅಷ್ಟೇ. ಆರ್ಡಿನರಿ ಈಕ್ವೇಷನಿಂದ ಡಿಫ್ರೆನ್ಷಿಯಲ್ ಈಕ್ವೇಷನ್ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ, ಡಿಫ್ರೆನ್ಷಿಯಲ್ ಈಕ್ವೇಷನಿಂದ ಆರ್ಡಿನರಿ ಈಕ್ವೇಷನ್ಗೆ ಹೋಗ್ಬೇಕಂದ್ರೆ ಇಂಟಿಗ್ರೇಟ್ ಮಾಡಬೇಕು. ಸಿಂಪಲ್. ಸೊ ಇದನ್ನು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಿಡಿ. ಸೊ ಇವಾಗ ಇದನ್ನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡೋಣ. ಸೊ ಲೆಟ್ಸ್ ಸಿ ಹಿಯರ್. ಅವ್ರು ಏನು ಕೊಟ್ಟಿದ್ದಾರೆ? y ಟೈಮ್ಸ್ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ನ ಆ ಕಡೆ ಕಳಿಸ್ಕೊಳ್ಳಿ, ವಿಲ್ ಗೆಟ್ ಸಿ ಮೈನಸ್ ಎಕ್ಸ್. ಅದೇ ಥರ ವೈನ ಇಲ್ಲೇ ಇಟ್ಕೊಂಡು ಡಿ ವೈನ ಇಲ್ಲೇ ಇಟ್ಕೊಂಡು ಡಿ ಎಕ್ಸ್ನ ಆ ಕಡೆ ಕಳಿಸ್ಕೊಳ್ಳಿ, ಸೊ ದಟ್ ಇಂಟಿಗ್ರೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಏನು ಮಾಡ್ತೀರಾ? ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ದಟ್ ಈಸ್ ಇಂಟಿಗ್ರಲ್ ಇಂಟಿಗ್ರಲ್ y ಇಂಟು ಡಿ ವೈ ಇಸ್ ಈಕ್ವಲ್ ಟು ಇಂಟಿಗ್ರಲ್ ಸಿ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್. ನೋಡಿ, ಡಿ ಎಕ್ಸ್ ಇರೋ ಕಡೆ ಎಲ್ಲ ಎಕ್ಸೇ ಇರಬೇಕು, ಡಿ ವೈ ಇರೋ ಕಡೆ ಎಲ್ಲ ವೈನೇ ಇರಬೇಕು. ವಾಟ್ ಈಸ್ ಇಂಟಿಗ್ರಲ್ ಆಫ್ ವೈ? y square by 2 is equal to integral of c is how much? cx minus x is what? x square by 2 plus constant k. ಸೊ ಇದನ್ನ ರೀಅರೇಂಜ್ ಮಾಡ್ಕೊತೀರಿ ಅಂದ್ಕೊಳ್ಳಿ. ನೀವು ಏನು ಸಿಗುತ್ತೆ ನಿಮಗೆ? ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ವೈ ಸ್ಕ್ವೇರ್ ಬೈ 2 ಮೈನಸ್ ಸಿ ಎಕ್ಸ್ ಮೈನಸ್ ಕೆ ಈಕ್ವಲ್ ಟು 0. ಇದನ್ನು ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಇದು ಏನು, ಯಾವ ಈಕ್ವೇಷನ್ನ ರೆಪ್ರೆಸೆಂಟ್ ಮಾಡುತ್ತೆ. ನೀವು ಮತ್ತೆ ಎಲ್ ಸಿ ಎಮ್ ತೊಗೊಂಡೆಲ್ಲ ಮಾಡ್ಬೋದು, ಇಟ್ಸ್ ನೋ ಯೂಸ್. ವೆದರ್ ಇಟ್ ರೆಪ್ರೆಸೆಂಟ್ಸ್ ಪ್ಯಾರಾಬೋಲಾ, ಇಲ್ಲಿ ಹೈಪರ್ಬೋಲಾ ಇಲ್ಲ, ಸಿಲೆಬಸ್ಸಿಂದ ಡಿಲೀಟ್ ಹೋಗ್ಬಿಟ್ಟಿದೆ. ಪ್ಯಾರಾಬೋಲಾ ಬರಲ್ಲ. ಪ್ಯಾರಾಬೋಲಾ ಹೆಂಗೆ ಬರುತ್ತೆ ಹೇಳಿ? ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು 4ax. ಈ ಫಾರ್ಮಲ್ ಬಂದರೆ ಪ್ಯಾರಾಬೋಲಾ, ಕರೆಕ್ಟಾ? ಸೊ ನಿಮಗೆ a family of circles who center on the y axis ಅಥವಾ a family of circles who center on the x axis, ಇಷ್ಟು ಮಾಡಬೇಕು. ಇದರಲ್ಲಿ ನೀವು ಇವಾಗ ಡಿಸೈಡ್ ಮಾಡಬೇಕು, ಆಪ್ಷನ್ ಬಿನ ಅಥವಾ ಆಪ್ಷನ್ ಡಿನ. ಇದಕ್ಕೆ ನಾನೇನು ಮಾಡ್ತೀನಿ? ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನೋಡಿ? ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2cx ಮೈನಸ್ 2k ಇಸ್ ಈಕ್ವಲ್ ಟು 0. ಎಲ್ ಸಿ ಎಮ್ ತೊಗೊಂಡಿದ್ದೀನಿ, ಏನೂ ಇಲ್ಲ 1 ಇಷ್ಟು ಬಂತು. ನಮಗೆ ಒಂದು ಜನರಲ್ ಈಕ್ವೇಷನ್ ಗೊತ್ತಿರಬೇಕು. ನಾನು ನಿನ್ನೆ ಹೇಳಿದೆ ನಿಮಗೆ, ತಿಳ್ಕೊಳ್ಳಿ ಈಕ್ವೇಷನ್ ಆಫ್ ಎ ಸರ್ಕಲ್ ಅಂತ. ಜನರಲ್ ಈಕ್ವೇಷನ್ ಆಫ್ ಎ ಸರ್ಕಲ್ ಈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಇದರದ್ದು ಸೆಂಟರ್ ಬಂದು, ಸೆಂಟರ್ ನಾರ್ಮಲ್ ಆಗಿ ಸೆಂಟರ್ ಈಸ್ ಗಿವೆನ್ ಬೈ ಸಿ ಆಫ್ ಮೈನಸ್ ಜಿ ಕಮ ಮೈನಸ್ ಎಫ್ ಅಂತ. ಇವಾಗ ಈ ಈಕ್ವೇಷನ್ ಜೊತೆ ಕಂಪೇರ್ ಮಾಡಿ ನೀವೇ ಹೇಳಿ ನನಗೆ. ಜಿ ಏನಿದೆ ಈಗ ಇಲ್ಲಿ? 2g ಇಸ್ ಈಕ್ವಲ್ ಟು ಮೈನಸ್ 2c ಆಯಿತು. 2 ಕ್ಯಾನ್ಸಲ್ ಆದರೆ g ಈಸ್ ಈಕ್ವಲ್ ಟು ಮೈನಸ್ ಸಿ. ದೇರ್ಫೋರ್ ಮೈನಸ್ g ಈಸ್ ಈಕ್ವಲ್ ಟು ಸಿ. ಹೌದಾ? ಆ್ಯಂಡ್ ವಿ ಡೋಂಟ್ ಹ್ಯಾವ್ ಎಫ್ ಇಯರ್. ಎಫ್ ಇಲ್ಲಿ ಇಲ್ಲವೇ ಇಲ್ಲ ನಮಗೆ. ಎಫ್ ಬೇಕು ಅಂದರೆ ಈಗ ವೈ ಇರಬೇಕಿತ್ತು ನಮಗೆ. ಕಂಪೇರ್ ಇಯರ್ ಇಲ್ಲಿ ಎಫ್ ಅಂದರೆ ವೈ ಇಲ್ಲಿ ಯಾವುದೂ ಇಲ್ಲ. ಮೇಲ್ಗಡೆ ರೆಡ್ ಕಲರಲ್ಲಿ ಬರೆದಿದ್ದೀನಲ್ಲ, ಅಲ್ಲಿ ಯಾವುದೂ ವೈ ಇಲ್ಲ. ಸೊ ಈಗ ನೋಡಿ, ನಾವೇನು ಮಾಡಿದ್ವಿ? ಇದು ನಮಗೆ ಬಂದಿರೋ ಈಕ್ವೇಷನ್ನು. ದಿಸ್ ಇಸ್ ಇದನ್ನು ಒರಿಜಿನಲ್ ಈಕ್ವೇಷನ್ ಜೊತೆಗೆ ಕಂಪೇರ್ ಮಾಡಿ. ಸೊ ಒರಿಜಿನಲ್ ಈಕ್ವೇಷನ್ ಜೊತೆ ಕಂಪೇರ್ ಮಾಡಿದಾಗ ಸೆಂಟರ್ ಏನು ಬಂತು? ಸಿ. ಅಂದರೆ ಎಫ್ ಬರೋಲ್ಲ, ಬಿಕಾಸ್ ನಮಗೇನಿಲ್ಲ, ಇಲ್ಲಿ ವೈ ಇಲ್ಲ. ನಮಗೆ ಬಂದಿರೋ ಈಕ್ವೇಷನಲ್ಲಿ ನಮಗೆ ವೈ ಇಲ್ಲ. ದೇರ್ಫೋರ್ ಸೆಂಟರ್ ಏನಾಗುತ್ತೆ ಈಗ? ದೇರ್ಫೋರ್ ಸೆಂಟರ್ ವಿಲ್ ಬಿ ಸಿ ಆಫ್ ಜಿ ಬಂದಿದೆ ಅಲ್ವಾ? ಜಿ ಅಂದ್ರೇನು? ಸಿ ಕಮ 0. ಅಂದರೆ ಎಕ್ಸಿಗೆ ವ್ಯಾಲ್ಯೂ ಇದೆ,
ವೈಗೆ ವ್ಯಾಲ್ಯೂ ಇಲ್ಲ. ಈ ಥರ ಬಂದರೆ ನಮಗೆ ಸರ್ಕಲ್ಲು ಈ ಥರ ಸೆಂಟರ್ ಏನಿದೆ ಈಗ, ಸೊ ಈ ಥರ ನಿಮಗೊಂದು ಸರ್ಕಲ್ ಇದೆ, ಸೆಂಟರ್ದು ಕೋಆರ್ಡಿನೇಟ್ಸ್ ಏನಿದೆ C,0 ಇದೆ. ಸೊ ಇವಾಗ ಇದು ಫಸ್ಟ್ ಕ್ವೆಶನ್ ಮಾಡಿದ್ವಿ ಗೊತ್ತಾ, ಈ ಥರ ಆಯ್ತು ಸರ್ಕಲ್, ಅಂದರೆ ಇಟ್ ಈಸ್ ಟಚಿಂಗ್ ವಾಟ್ ವೈ ಆಕ್ಸಸ್. ಸೊ the right option is a family of circles whose center on the y-axis or a family of circle whose center on the x-axis. The center is on the x-axis. ಇದು ಒಂದು. ನೆಕ್ಸ್ಟ್ ಅದೇ ಥರ look at the 9th question. So 9th question we have already solved. ಸೊ ಇದನ್ನ ನೀವು ಟ್ರೈ ಮಾಡ್ಬೋದು. The differential equation of the family of circle. So we need to find out differential equation of the family of the circles passing through origin and having their centers on x-axis. Passing through origin and having their centers on x-axis. ಇದನ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಎಲ್ಲಿ ಹೇಳಿ? ಕ್ವೆಶನ್ ನಂಬರ್ 3. ಕ್ವೆಶನ್ ನಂಬರ್ 3 is same. The differential equation of a circle touching y-axis and passing through origin ಅಂದ್ರೆ ಏನು? ಆರಿಜಿನಿಂದ ಪಾಸ್ ಆಗ್ತಾ ಇದೆ ಅಷ್ಟೇ. ಸೇಮ್ ಕ್ವೆಶನ್ ವಿತ್ ಅ ಡಿಫ್ರೆಂಟ್ ವರ್ಡಿಂಗ್ಸ್ ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಸೊ ಯು ನೀಡ್ ಟು ಪಿಕ್ ದಿ ರೈಟ್ ಆನ್ಸರ್ ಹಿಯರ್ ಅಷ್ಟೇ, ಆಯಿತಾ? ಸೊ ಆ ಕ್ವೆಶನ್ ನೋಡ್ಕೊಳ್ಳಿ, ಅದಕ್ಕೆ ಆನ್ಸರ್ ಯಾವುದಿದೆಯೋ ಇದು ಕೂಡ ಅದೇನೆ, ನೋ ಚೇಂಜ್, ಸೇಮ್ ಟು ಸೇಮ್ ಕ್ವೆಶನ್. ಅಗೇನ್ ಐ ಆಮ್ ನಾಟ್ ಸಾಲ್ವಿಂಗ್, ಇಟ್ ಈಸ್ ಸೇಮ್ ಆಸ್ ಕ್ವೆಶನ್ ನಂಬರ್ 3. ಸೊ ಐ ಟೋಲ್ಡ್ ಯು ರೈಟ್, ಈ ಸರ್ಕಲ್ಸ್ ಮೇಲೆ ಕ್ವೆಶನ್ಸ್ ರಿಪೀಟ್ ಆಗಿದೆ, ಅದಕ್ಕೆ ನಾನು ನಿನ್ನೆನೇ ಹೇಳಿದೆ ಸ್ವಲ್ಪ ನೋಡ್ಕೊಂಬನ್ನಿ ಅಂತ. ಇಟ್ಸ್ ನಾಟ್ ಎನ್ ಇಶ್ಯೂ, ನೋಡ್ಕೊಂಡಿಲ್ಲ ಅಂದರು ಅಟ್ಲೀಸ್ಟ್ ಇವಾಗ ಈ ಈಕ್ವೇಷನ್ನು ಒಂದು ಸ್ವಲ್ಪ ಇವತ್ತಾದರೂ ನೋಡ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಹ್ಯಾವ್ 1 ಮಾರ್ಕ್. ಸೊ ಕ್ವೆಶನ್ ನಂಬರ್ 9 ಆದಮೇಲೆ ಕ್ವೆಶನ್ ನಂಬರ್ 11. ಸೊ ಕ್ವೆಶನ್ ನಂಬರ್ 11 is again this question related to analytical geometry. The general solution of the differential equation. ಸೊ ಅಗೇನ್ ಇಲ್ಲಿ ನಮಗೇನು ಕೊಟ್ಟಿದ್ದಾರೆ, ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಕೊಟ್ಟಿದ್ದಾರೆ, 2x dy by dx minus y is equal to 3. ಈ ಡಿಫ್ರೆನ್ಷಿಯಲ್ ಈಕ್ವೇಷನ್, ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ represents what? Straight lines, circles, hyperbola, parabola. Then now ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ನ ನೀವೇನು ಮಾಡಬೇಕು, ಇವಾಗ ಆರ್ಡಿನರಿ ಈಕ್ವೇಷನ್ನ ಕನ್ವರ್ಟ್ ಮಾಡ್ಕೊಂಡ್ರೇ ಯು ವಿಲ್ ಗೆಟ್ ಟು ನೋ, ಓಕೆ ಆರ್ಡಿನರಿ ಈಕ್ವೇಷನಲ್ಲಿ ಏನು ಸಿಗುತ್ತೆ, ಅದು ಪ್ಯಾರಾಬೋಲಾನ ಹೈಪರ್ಬೋಲಾನ ಅಂತ ಗೊತ್ತಾಗುತ್ತೆ. ಸೊ ವಿ ನೀಡ್ ಟು ಡೂ ದಿ ರಿವರ್ಸ್ ಇಂಜಿನಿಯರಿಂಗ್ ನಾವು. ಕನ್ವರ್ಟಿಂಗ್ ಆರ್ಡಿನರಿ ಈಕ್ವೇಷನ್ ಟು ಡಿಫ್ರೆನ್ಷಿಯಲ್ ಈಕ್ವೇಷನ್ ಇಸ್ ಒನ್, ಬಟ್ ಹಿಯರ್ ವಿ ನೀಡ್ ಟು ಗೋ ಇನ್ ಅ ರಿವರ್ಸ್ ಆರ್ಡರ್, ವಿಚ್ ಮೀನ್ಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಆರ್ಡಿನರಿ ಈಕ್ವೇಷನ್ ಮಾಡಬೇಕು ಅಂದರೆ ಮೈಂಡ್ಗೆ ಏನು ಬರಬೇಕು, ಇಂಟಿಗ್ರೇಟ್ ಮಾಡಬೇಕು. ರಿವರ್ಸ್ ಮಾಡಬೇಕು ಅಂದರೆ ಇಂಟಿಗ್ರೇಟ್ ಮಾಡಬೇಕು, ಆಯಿತಾ? ಸೊ ಇವಾಗ ಲೆಟ್ ಅಸ್ ಸಾಲ್ವ್ ದಿಸ್. ಇಲ್ಲೇನು ಕೊಟ್ಟಿದ್ದಾರೆ, 2x. ಓಕೆ, ಇಂಟಿಗ್ರೇಟ್ ಮಾಡಬೇಕಾದ್ರೆ ಎಲ್ಲ ಎಕ್ಸ್ ಒಂದು ಕಡೆ, ಎಲ್ಲ ವೈ ಒಂದು ಕಡೆಗೆ ಮಾಡ್ಕೊಳ್ಳಿ. ಸೊ ವಿಲ್ ಗೆಟ್ ಯುವರ್ ಆನ್ಸರ್ ಇನ್ ಎ ಮೋಸ್ಟ್ ಸಿಂಪ್ಲಿಸ್ಟಿಕ್ ಮ್ಯಾನರ್. ಸೊ ಫಸ್ಟು ಈ 2x ಆ ಕಡೆ ಕಳಿಸ್ಕೊತೀನಿ, ಅಥವಾ ವೈನ ಫಸ್ಟ್ ಆ ಕಡೆ ಕಳಿಸ್ಕೊತೀನಿ. ಸೊ 2x dy by dx is equal to 3 plus y. ಎಕ್ಸ್ನ ಆ ಕಡೆ ಕಳಿಸ್ಕೊಳ್ಳೋಣ, ಆಯಿತಾ? ಸೊ ಅವಾಗ ಏನು ಸಿಗುತ್ತೆ ನೋಡಿ, ಡಿ ಎಕ್ಸ್ ಆ ಕಡೆಗೆ ಹೋಗಲಿ. ಸೊ 2x dy is equal to 3 plus y dx. ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಈಗ 3y ಈ ಕಡೆಗೆ ಹಾಕ್ಕೊಳ್ಳಿ. ಸೊ dy by 3 plus y is equal to dx by 2x. 2x ಈ ಕಡೆಗೆ ಬಂತು, ಇದು ಈ ಕಡೆಗೆ ಬಂತು, ಸರಿನಾ? ಸೊ ಈಗ ಇಂಟಿಗ್ರೇಟಿಂಗ್ ಆನ್ ಬೋತ್ ಸೈಡ್ಸ್, ಸೊ ದಟ್ ಈಸ್
integral of 1 by 3 plus y dy is equal to integral of 1 by 2x dx. So I'll solve here, which implies, so what is integral of 1 by, we will get log of y plus 3 is equal to log 2x, correct ತಾನೆ, ಪ್ಲಸ್ ಕೆ ಅಥವಾ ಪ್ಲಸ್ ಸಿ, ಐ ಮೀನ್ ಪ್ಲಸ್ ಲಾಗ್ ಆಫ್ ಸಿ ಬರುತ್ತೆ ಅಂದ್ಕೊಳ್ಳಿ, ಲಾಗ್ ಸಿ ಬರುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಲಾಗ್ ಆಫ್ 2xc, ಬಿಕಾಸ್ ವಿ ನೋ ಒನ್ ಫಾರ್ಮುಲಾ, log m plus log n can be written as log of m into n. ಆ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ಇಲ್ಲಿ ಬರೆದ್ರೆ, ಸೊ ಲಾಗ್ ಆಫ್ y ಪ್ಲಸ್ 3, ಕ್ಲಿಯರ್ಲಿ ವಿ ಕ್ಯಾನ್ ಕ್ಯಾನ್ಸಲ್ ಲಾಗ್ ಹೋಯ್ತು ಅಂದ್ಕೊಳ್ಳಿ. ವಿ ಹ್ಯಾವ್ y, ಇಲ್ಲಿ ಸಿಕ್ಬಿಡ್ಬೇಕು ಆನ್ಸರ್, ಇಷ್ಟೊತ್ತಿಗೆ ಬಂದಿರಬೇಕು ನಿಮಗೆ. ಸೊ 2x c ಅಥವಾ y ಈಸ್ ಈಕ್ವಲ್ ಟು 2cx ಮೈನಸ್ 3, ಯಾವುದನ್ನ ರೆಪ್ರೆಸೆಂಟ್ ಮಾಡುತ್ತಿದ್ದು? This equation is something like y is equal to mx plus c, correct ತಾನೆ? This equation is something like y is equal to mx plus c. ನೀವು ಈ ಸ್ಟೆಪ್ಪಿಗೆ ಬಂದ ತಕ್ಷಣನೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಸ್ಟೆಪ್, ಈ ಸ್ಟೆಪ್ಪಿಗೆ ಬಂದ ತಕ್ಷಣ ಗೊತ್ತಾಗ್ಬಿಡಬೇಕು. ಸೊ ಗೋ and take straight line. So remember, whenever a differential equation is given, you need to get into an ordinary equation, you need to integrate this. In order to integrate, take all y towards one side, take all x towards the other side, and integrating on both sides, you will get your answer. Aita? So this was one question, question number 11, which is again related to ಯಾವುದು, ದಿಸ್ ಫ್ಯಾಮಿಲಿ ಆಫ್ ಸರ್ಕಲ್ಸ್ ಅದು ಇದು ಅಂತ ಕೇಳಿದ್ದಾರೆ. ಅದೇ ಥರ ಕ್ವೆಶನ್ ನಂಬರ್ 29 ಎಲ್ಲಾಯಿತು ನಿಮಿಷ. ಲೆಟ್ಸ್ ಗೆಟ್ ಇಂಟು ಕ್ವೆಶನ್ ನಂಬರ್ 29. ಇದು ನಾನು ನಿಮ್ಗೆ ಇನ್ನೂ ಶೇರ್ ಮಾಡಿಲ್ಲಲ್ಲ, ಇವತ್ತು ಶೇರ್ ಮಾಡ್ತೀನಿ. ಕ್ವೆಶನ್ ನಂಬರ್ 29. ಸೊ ಈ ಕ್ವೆಶನ್ ನಂಬರ್ 29 ಏನು ಕೇಳ್ತಿದ್ದಾರೆ ನೋಡಿ. ದ ಸೊಲ್ಯೂಷನ್ ಆಫ್ ದಿ ಡಿಫರೆನ್ಷಿಯಲ್ ಇಕ್ವೇಷನ್ ರೆಪ್ರೆಸೆಂಟ್ಸ್, ಅಗೇನ್ ಇಲ್ಲಿ ಒಂದು ಸೊಲ್ಯೂಷನ್ ಕೊಟ್ಟಿದ್ದಾರೆ, ಅದು ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ? ಅಗೇನ್ ಯು ಕ್ಯಾನ್ ಟೇಕ್ ಅಪ್ ದಿ ಇಕ್ವೇಷನ್ x ಇಂಟು dy by dx ಮೈನಸ್ y ಇಸ್ ಈಕ್ವಲ್ ಟು 3 ಆಯಿತಾ. ಸೊ ನಮಗೆ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ, ಈ ಈಕ್ವೇಷನ್ ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತೆ ಅನ್ನೋದು ನಾವು ಇವಾಗ ಹೇಳಬೇಕು. ಸೊ ಹೋಪ್ ಯು ಕ್ಯಾನ್ ಡೂ ದಿಸ್. ಏನು ಮಾಡ್ತೀರಾ, ಫಸ್ಟ್ ವೈನ ಆ ಕಡೆ ಕಳಿಸ್ಕೊಳ್ಳಿ. ಸೊ x ಇಂಟು dy by dx ಇಸ್ ಈಕ್ವಲ್ ಟು 3 ಪ್ಲಸ್ y ಮಲ್ಟಿಪ್ಲೈ ಮಾಡಿಕೊಂಡ್ರೆ, so dy by 3 plus y is equal to 1 by x dx. So when you integrating, same ತಾನೆ ಪ್ರೀವಿಯಸ್ ಒನ್ ಇದೇ ತಾನೇ ಮಾಡಿದ್ದು, ಬಟ್ ಅಲ್ಲಿ ಏನು ಡಿಫ್ರೆನ್ಸ್ ಇದು ಗೊತ್ತಾ, 2x ಇತ್ತು, ಬಟ್ ಇಲ್ಲಿ 2x ಇರೋ ಕಡೆ x ಕೊಟ್ಟಿದ್ದಾರೆ ಅಷ್ಟೇ. ಸೊ ವೆನ್ ಯು ಇಂಟಿಗ್ರೇಟ್ ಆನ್ ಬೋತ್ ಸೈಡ್ಸ್, ದಿಸ್ ಬಿಕಮ್ಸ್ log of 3 plus y is equal to log x plus log c. This you can write it as log of cx, so log cancel ಆದರೆ we can write here y is equal to cx minus 3, right? So this is similar to ಯಾವುದಿದು, straight line, y is equal to mx plus c. So who said in CET questions will not repeat? Yes, definitely questions are repeating, even numbers ಕೂಡ ರಿಪೀಟ್ ಆಗ್ತದೆ. ಸರ್ಕಲ್ಸ್ ಎರಡು ನೋಡಿದ್ರೆ, ಸರ್ಕಲ್ಸಲ್ಲಿ ಕ್ವಶನ್ ನಂಬರ್ 3, ಕ್ವಶನ್ ನಂಬರ್ 6 or 11 ಸೇಮ್ ಇತ್ತಾ?
ಅದೇ ಥರ ಇದು ಕ್ವಶನ್ ನಂಬರ್ 29. ಇದ್ರ ಬಿಫೋರ್ ನಾವು ಸಾಲ್ವ್ ಮಾಡಿದ್ದು ಕ್ವಶನ್ ನಂಬರ್ 11. ಸೊ ಕ್ವಶನ್ ನಂಬರ್ 11 ಆ್ಯಂಡ್ ಕ್ವಶನ್ ನಂಬರ್ 29 ಆರ್ ವಾಟ್ ಎಕ್ಸಾಕ್ಟ್ಲಿ ಸೇಮ್. ಓನ್ಲಿ ಡಿಫ್ರೆನ್ಸ್ ಏನು, ಇಲ್ಲಿ 2x ಇದೆ, ಇಲ್ಲಿ x ಇದೆ, ಅಷ್ಟು ಬಿಟ್ಟರೆ ಎವ್ರಿಥಿಂಗ್ ಈಸ್ ವಾಟ್ ಸೇಮ್. ಇದು 29th ಕ್ವೆಶನ್ ವಿಚ್ ವಾಸ್ ಅಗೇನ್ ರಿಲೇಟೆಡ್ ಟು ವಾಟ್ ದಿಸ್ ಕೈಂಡ್ ಆಫ್ ಕ್ವೆಶನ್. ಡಿಫ್ರೆನ್ಷಿಯಲ್ ಇಕ್ವೇಷನ್ ಕೊಡ್ತಾರೆ, ಯು ನೀಡ್ ಟು ಫೈಂಡ್ ಔಟ್ ವೆದರ್ ದಟ್ ಇಕ್ವೇಷನ್ ಬಿಲಾಂಗ್ಸ್ ಟು ಸರ್ಕಲ್ಸ್, ಪ್ಯಾರಾಬೋಲಾ, ಹೈಪರ್ಬೋಲಾ ಆರ್ ವಾಟ್ ಎವರ್ ಇಟ್ ಮೈಟ್ ಬಿ. ನೆಕ್ಸ್ಟ್ ಅದೇ ಥರ ಲಾಸ್ಟ್ ಕ್ವೆಶನ್ ಲಾಸ್ಟ್ ಇಯರ್ ಕೇಳಿದರು ಒಂದು. ನೋಡಿ, ಇಷ್ಟು ದಿನ ಅವ್ರು ಕೇಳ್ತಾ ಇದ್ದಿದ್ದು ಅಂಟಿಲ್ 2020 ದೇ ಯೂಸ್ ಟು ಆಸ್ಕ್ ಓನ್ಲಿ ಸರ್ಕಲ್ಸ್ ಅಥವಾ ಸ್ಟ್ರೈಟ್ ಲೈನ್ಸು. ಬಟ್ ಲಾಸ್ಟ್ ಇಯರ್ ಏನು ಮಾಡಿದ್ರು, ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕೇಳಿದ್ದಾರೆ. ಕ್ವೆಶನ್ ಇಲ್ವಾ ಇಲ್ಲಿ? ಸೊ ಎನಿವೇಸ್ ಅದು ನಾನು ನಾಳೆ PDF ಶೇರ್ ಮಾಡ್ತೀನಲ್ಲ, ಅದರಲ್ಲಿ ಇರುತ್ತೆ. 35th ಅಂತ ನೀವು ಬೇಕಾದ್ರೆ ಮಾರ್ಕ್ ಮಾಡ್ಕೊಂಡು ಬರ್ಕೋಬೋದು, ಸರಿನಾ? 35th ಅಂತ. ನಿಮಿಷ ಯಾ ಅವ್ರು ಏನು ಕೊಟ್ಟಿದ್ದಾರೆ ಅಂದರೆ 35th ಕ್ವೆಶನ್ನು ಒಂದು ಇದು ಕೊಟ್ಟಿದ್ದಾರೆ, ಸೇಮ್ ಇದೇ ಥರ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟಿದ್ದಾರೆ. ಅದು ಈ ಡಿಫ್ರೆನ್ಷಿಯಲ್ ಈಕ್ವೇಷನ್ ಯಾವ ಫ್ಯಾಮ್ಲಿನ ರೆಪ್ರೆಸೆಂಟ್ ಮಾಡುತ್ತೆ ಅಂತ. ನನ್ನ ಹತ್ರ ಕ್ವೆಶನ್ ಇಲ್ಲ, ನಾನು ಇದರಲ್ಲಿ ಎಡಿಟ್ ಮಾಡಿಲ್ಲ, ನಾನು ಅದು ಮಿಸ್ ಆಗಿತ್ತು, ಆಮೇಲೆ ಲೇಟಾಗಿ ನಾನು ಇನ್ಕ್ಲೂಡ್ ಮಾಡ್ಕೊಂಡೆ ಅದನ್ನು. ನಾನು ಕ್ವೆಶನ್ ಬರಿತೀನಿ, ಆನ್ಸರ್ ಬರ್ಕೊಂಡು ಹೋಗ್ತೀನಿ, ಸೊ ದಟ್ ನಾಳೆ ನಿಮಗೆ ಕ್ವೆಶನ್ ಸಿಕ್ಕಾಗ ಗೊತ್ತಾಗುತ್ತೆ. ಸೊ ಅವರು dy/dx ಇಸ್ ಈಕ್ವಲ್ ಟು 2x/y ಈ ಥರ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ದೇ ಆರ್ ಆಸ್ಕಿಂಗ್ ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಬಿಲಾಂಗ್ಸ್ ಟು ಹೂಮ್, ವೆದರ್ ಇಟ್ ಬಿಲಾಂಗ್ಸ್ ಟು ಸರ್ಕಲ್, ಸ್ಟ್ರೇಟ್ ಲೈನ್, ಪ್ಯಾರಾಬೋಲಾ ಆರ್ ಹೈಪರ್ಬೋಲಾ. ಆಯಿತಾ? ಸೊ ಈ ಥರ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ದಿಸ್ ಡಿಫ್ರೆನ್ಷಿಯಲ್ ಈಕ್ವೇಷನ್ represents circle, straight line, parabola or hyperbola. So we know that differential equation in the we need an normal equation ಬೇಕು ಅಂದರೆ we need to do reverse engineering. For that we need to integrate. So if you want to integrate, what you are supposed to do, all x towards one side, all y towards one side. So ಏನು ಮಾಡ್ತೀರಾ, ಇದು y into dy is equal to 2x into dx. ಹೆಂಗೆ? just cross multiply. When you integrating on both sides, so y into dy is equal to integral 2x into dx. What is integral of y? Y square by 2 is equal to integral of 2x is how much? 2x square by 2 plus c. So 2 get cancel. ಇದನ್ನ ಈ ಕಡೆ ಕಳಿಸ್ಕೊಳ್ಳಿ. You'll get y square by 2 minus x square is equal to c. ಯಾವುದನ್ನು ರೆಪ್ರೆಸೆಂಟ್ ಮಾಡುತ್ತಿದ್ದು? Now you should answer. This represents what? Parabola? Sir, ಇದು hyperbola ಅಷ್ಟೇ. See, we have y square by a square plus x square by b square is equal to some formula ಇದೆಯಲ್ಲ, ನೆನಪಿದೆಯಾ? x square by a square plus y square by b square is equal to 1 ತಾನೆ. ಸೊ ಎನಿವೇಸ್ ಇಲ್ಲೇನು ಇಲ್ಲ ಅಂದರೆ 1 ಅಂದ್ಕೊಳ್ಳಿ. ಸೊ ಎನಿವೇಸ್ ದಿಸ್ ಪರ್ಟಿಕ್ಯುಲರ್ ಈಕ್ವೇಷನ್ ರಿಸೆಂಬಲ್ಸ್ ವಾಟ್? ಹೈಪರ್ಬೋಲಾ. ಸೊ ಏನು ರೆಪ್ರೆಸೆಂಟ್ ಮಾಡುತ್ತೆ? ಹೈಪರ್ಬೋಲಾನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 2020ನಲ್ಲಿ ಕ್ವಶನ್ ಸಿಂಪಲ್ ಆಗಿತ್ತು. ಇಲ್ಲೇನು ಅಂತಂದರೆ ಈ ಎಲ್ಲ ಕ್ವಶನ್ಸು ಸಿಂಪಲ್ಲೇನೆ. ಸರ್ಕಲ್ ಆಗ್ಬೋದು, ಸ್ಟ್ರೈಟ್ ಲೈನ್ ಆಗ್ಬೋದು, ಪ್ಯಾರಾಬೋಲಾ ಅಥವಾ ಹೈಪರ್ಬೋಲಾ ಆಗ್ಬೋದು. ಬಟ್ ಏನು ಅಂದರೆ ನಿಮಗೆ ಇವು ಒರಿಜಿನಲ್ ಈಕ್ವೇಷನ್ಸ್ ಗೊತ್ತಿರಬೇಕು. ಸರ್ಕಲ್ದು ಸೊ ನಿಮಗೆ ಇದ್ರದ್ದು ಒರಿಜಿನಲ್ ಈಕ್ವೇಷನ್ಸ್ ಗೊತ್ತಿರಬೇಕು. ಸರ್ಕಲ್ದು ಹೆಂಗಿರುತ್ತೆ, ಸ್ಟ್ರೈಟ್ ಲೈನ್ ಹೆಂಗಿರುತ್ತೆ ಅಂತ. ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ನ ಕೊಟ್ಟರೆ they'll give you differential equation, they'll ask you ordinary equation. In order to find this we need to integrate. In order to integrate, dx ಇರೋ ಕಡೆಗೆಲ್ಲ xನ ಹಾಕ್ಕೊಳ್ಳಿ, dy ಇರೋ ಕಡೆಗೆಲ್ಲ yನ ಹಾಕ್ಕೊಳ್ಳಿ, ಆಮೇಲೆ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರೇಟ್ ಮಾಡಿದ್ಮೇಲೆ ನಿಮ್ಗೆ ಒಂದು ಈಕ್ವೇಷನ್ ಸಿಗುತ್ತೆ. ಆ ಈಕ್ವೇಷನ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು.
ಆಯಿತಾ. ಸಿ ಜಸ್ಟ್ ಏನಂತ ಹೇಳ್ತೀವಿ, ಸಿಂಪಲ್ ಆಗಿ ಸ್ಟೆಪ್ಸ್ನ ನೆನ್ಪಿಟ್ಕೊಂಡಿರಿ, ಯು ವಿಲ್ ಗೆಟ್ ಇಟ್. ಸೊ ಫಾರ್ ವಿ ಆರ್ ಡನ್ ವಿತ್ ತ್ರೀ ಮೇನ್ ಕಾನ್ಸೆಪ್ಟ್ಸ್ ಫ್ರಮ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಇನ್ನು ಬಿಟ್ಟರೆ ಇನ್ನು ಒಂದೇ ಒಂದಿದೆ. ಐ ಮೀನ್ ಇಟ್ಸ್ ನಾಟ್ ಪರ್ಟಿಕ್ಯುಲರ್ ಆಗಿ, ಇವಾಗ ಇಲ್ಲಿ ನೋಡಿ ನಿಮಗೆ ಪರ್ಟಿಕ್ಯುಲರ್ ಆಗಿ IF ಇಂಟಿಗ್ರಲ್ ಫ್ಯಾಕ್ಟರ್ ಬಗ್ಗೆ ಹೇಳ್ಕೊಟ್ಟೆ, ಆರ್ಡರ್ ಆ್ಯಂಡ್ ಡಿಗ್ರಿ ಬಗ್ಗೆ ಹೇಳ್ಕೊಟ್ಟೆ, ಆಮೇಲೆ ಒಂದು ಡಿಫ್ರೆನ್ಷಿಯಲ್ ಈಕ್ವೇಷನ್ ಕೊಟ್ಟು ಅದು ಸರ್ಕಲ್ನ ರೆಪ್ರೆಸೆಂಟ್ ಮಾಡುತ್ತಾ, ಸ್ಟ್ರೈಟ್ ಲೈನ್ನ ರೆಪ್ರೆಸೆಂಟ್ ಮಾಡುತ್ತಾ, ಅಥವಾ ಎಲಿಪ್ಸ್ನ ರೆಪ್ರೆಸೆಂಟ್, ಅದನ್ನು ಹೇಳ್ಕೊಟ್ಟೆ. ಇನ್ನು ಮಿಕ್ಕಿರೋ ಎಲ್ಲ ಕ್ವಶನ್ಸು ದೇ ಆರ್ ಕೈಂಡ್ ಆಫ್ ಮಿಕ್ಸ್. ಒಂದೊಂದು ಕ್ವಶನ್ಗೂ ಒಂದೊಂದು ಅಪ್ರೋಚ್ ಇರುತ್ತೆ. ಸೊ ಈಚ್ ಕ್ವಶನ್ ಹ್ಯಾಸ್ ಎ ಡಿಫ್ರೆಂಟ್ ಅಪ್ರೋಚ್ ಫ್ರಮ್ ದಿ ಎಂಟೈರ್ ಚಾಪ್ಟರ್. ಸೊ ದಟ್ ವಿಲ್ ಡಿಸ್ಕಸ್ ಟುಮಾರೋ. ಸೊ ನಾನು ಇವತ್ತೇ ಮಾಡೋಣ ಅಂದ್ಕೊಂಡೆ, ಬಟ್ ಯು ಕ್ಯಾನ್ ಸಿ ಹಿಯರ್ ಟೈಮ್ ಈಸ್ ನಾಟ್ ಪರ್ಮಿಟಿಂಗ್. ಸೊ ನಾಳೆ ಮಾಡ್ತೀನಿ. ನಾಳೆ ಈ ಚಾಪ್ಟರ್ ವೈಂಡ್ ಅಪ್ ಆಗುತ್ತೆ ಫಾರ್ ಶೋರ್. ಎಲ್ಲ ಕ್ವಶನ್ಸು ಮಾಡಿಬಿಟ್ಟಿದ್ದೀನಿ, ಆಯಿತಾ. ಸೊ ವಿ ಆರ್ ಹಾರ್ಡ್ಲಿ ಲೆಫ್ಟ್ ವಿತ್, ನೋಡಿ ರಿವರ್ಸ್ ಆರ್ಡರಲ್ಲೇ ಹೋದರೆ ನೋಡಿ 26th ಒಂದು ಮಾಡಬೇಕು, ದೆನ್ 22nd ಮಾಡಬೇಕು. ಇದನ್ನು ಮಾಡ್ಬೋದು, ನೀವೇ ಟ್ರೈ ಮಾಡಿ ನೋಡೋಣ. 21st ಮಾಡಬೇಕು. ಈ ಥರ ಒಂದು 5 to 6 ಕ್ವಶನ್ಸ್, ಹಾರ್ಡ್ಲಿ ಒಂದು 7 ಕ್ವಶನ್ಸ್ ಪೆಂಡಿಂಗ್ ಇದೆ. ನಾಳೆ ಮಾಡಿಬಿಟ್ರೆ ವಿ ಆರ್ ಡನ್ ವಿತ್ ಡಿಫ್ರೆನ್ಷಿಯಲ್ ಈಕ್ವೇಷನ್ಸ್. ಬಟ್ ರಿಮೆಂಬರ್ 3 to 4 ಕ್ವೆಶನ್ಸ್ ಕೇಳ್ತಾರೆ, ಅದರಲ್ಲಿ 3 ಕ್ವೆಶನ್ಸ್ ಅಟ್ಲೀಸ್ಟ್ ನೀವು ಆನ್ಸರ್ ಮಾಡಬೇಕು. ಸ್ವಲ್ಪ ಸ್ಪೀಡ್ ಪಿಕಪ್ ಮಾಡ್ಕೊಳ್ಳಿ, ಆಯಿತಾ. ಇದೇನು ಹೊಸದೇನಿಲ್ಲ, ನಿಮಗೆ ಡಿಫ್ರೆನ್ಸಿಯೇಷನ್ ಬಂದೇ ಬರುತ್ತೆ. ಬೇಸಿಕ್ಸ್ ಆಫ್ ಇಂಟಿಗ್ರೇಷನ್ ಗೊತ್ತಿರಬೇಕು. ಬಿಕಾಸ್ ನಾನು ಇಂಟಿಗ್ರೇಷನ್ ಹೇಳ್ಕೊಡೋದೇ ಇಲ್ಲ, ನೀವು ಕೇಳಿದ್ರು ನಾನು ಹೇಳ್ಕೊಡಲ್ಲ. ವಿತ್ ರೆಸ್ಪೆಕ್ಟ್ ಟು CET ನಾನು ಹೇಳ್ಕೊಡಲ್ಲ. ಒಂದು 4 ಕ್ವೆಶನ್ಸ್ ಬರುತ್ತೆ ಅಥವಾ 5 ಕ್ವೆಶನ್ಸ್ ಬರುತ್ತೆ, ಅದಕ್ಕೋಸ್ಕರ ಅಷ್ಟೆಲ್ಲ ಎಫರ್ಟ್ಸ್ ಹಾಕೋದು ವ್ಯರ್ಥ ನನ್ನ ಪ್ರಕಾರ. ಸೊ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ಇನ್ ಇಂಟಿಗ್ರೇಷನ್, we can spend a good amount of time in other chapters. Sarina, so we'll meet tomorrow, then we'll try to complete differential equations.